Dear students, welcome back to the first semester sociology class. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ BE ಕಾರ್ಯಕ್ರಮದ ಅಡಿಯಲ್ಲಿ ಸಮಾಜಶಾಸ್ತ್ರ ವಿಷಯದ ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ 9ನೇ ಸೆಷನ್ಗೆ ಸ್ವಾಗತ. Today we are talking about the concept sociological perspective. ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅನ್ನುವಂತಹ ಒಂದು ವಿಷಯದ ಮೇಲೆ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ನಾವು ಇಂದು ಫಂಡಮೆಂಟಲ್ಸ್ ಆಫ್ ಸೋಷಿಯಾಲಜಿ ಸಮಾಜಶಾಸ್ತ್ರದ ಮೂಲತತ್ವಗಳು ಅನ್ನುವಂತಹ ಪತ್ರಿಕೆ ಅಡಿಯಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು. The concepts that we are going to talk about today is what do you mean by sociological perspective? Why do we need this sociological perspective? What is the concept of sociological imagination? What are the different major sociological perspectives that we look at in sociology? ಇಂದು ನಾವು ನಮ್ಮ ತರಗತಿಯಲ್ಲಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂದರೆ ಏನು, ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಅವಶ್ಯಕತೆ ಯಾಕೆ ನಮಗೆ ಇರುವಂಥದ್ದು, ಸಾಮಾಜಿಕ ಕಲ್ಪನೆಯನ್ನು ಅಂದ್ರೆ ಏನು, ಸಾಮಾಜಿಕ ದೃಷ್ಟಿಕೋನಗಳು ಅಂತ ಹೇಳ್ತಾ ಬಂದಾಗ ಅದರಲ್ಲಿ ಕಂಡುಬರುವಂತಹ ಪ್ರಮುಖ ದೃಷ್ಟಿಕೋನಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. So first of all, when we say sociological perspective, it is a sociological mindset where we are going to concentrate each and every aspect that we are going to analyze, look at logically, everything from social point of view. ಸಾಮಾಜಿಕ ಮನೋಭಾವ ಮತ್ತು ಸಾಮಾಜಿಕ ಮನಸ್ಥಿತಿಯಿಂದ ಕಂಡುಬರುವಂತಹ ಪ್ರತಿಯೊಂದು ವಿಷಯಗಳನ್ನ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದನ್ನು ನಾವು ಸಾಮಾಜಿಕ ದೃಷ್ಟಿಕೋನ ಅಂತ ಹೇಳ್ತಾ ಬರುವಂಥದ್ದು. ಇಲ್ಲಿ ವೈಯಕ್ತಿಕ ಅನುಭವಗಳು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಬೆಸೆಯೋದಕ್ಕೆ ಇರುವಂಥದ್ದು ಸಾಮಾಜಿಕ ದೃಷ್ಟಿಕೋನ. ಸೋಷಿಯಲಾಜಿಕಲ್ ಪರ್ಸ್ಪೆಕ್ಟಿವ್ majorly connects individual experiences with the social relationships, the relationships that we find in society, because individual experience is different from individual relationship with the relationships that you do find in the society. And whatever we look at in the society, that has to be viewed from the society point of view, social point of view. That is the lens that we are talking about as sociological perspective. ಸಮಾಜದಲ್ಲಿ ಕಂಡುಬರುವಂತಹ ಯಾವುದೇ ವಿಷಯಗಳನ್ನು ನಾವು ಸಾಮಾಜಿಕ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡುವಂಥದ್ದು, ಆ ವೀಕ್ಷಣೆಯ ಸಾಧಕವನ್ನಾಗಿ ಮಾಡಿಕೊಂಡಿರುವಂಥದ್ದು. ಸಾಮಾನ್ಯ ಜ್ಞಾನ ಅಂತ ಏನೆಲ್ಲ ನಾವು ಅಂಗೀಕಾರ ಮಾಡಿದೀವೋ ಅವೆಲ್ಲವುಗಳನ್ನು ಪ್ರಶ್ನೆ ಮಾಡುವಂಥದ್ದೇ ಸಾಮಾಜಿಕ ದೃಷ್ಟಿಕೋನ. ಇದು ಬಹಳ ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು. Majorly, sociological perspective means we should have a sociological mindset. And then the second concept, it is that anything that has been accepted as common sense in the society, as true in the society, that has to be questioned. That is sociological perspective. ಹಾಗಾದರೆ ನಮಗೆ ಸಾಮಾಜಿಕ ದೃಷ್ಟಿಕೋನ ಅನ್ನುವಂಥದ್ದು ಯಾಕೆ ಬೇಕು? ವೈ ಡು ವಿ ನೀಡ್ ಸೋಷಿಯಲಾಜಿಕಲ್ ಪರ್ಸ್ಪೆಕ್ಟಿವ್? ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ಹ್ಯಾಪನ್ಸ್ ಈಸ್ ಇಂಡಿವಿಜುವಲ್ಸ್ ಬಿಹೇವ್ ಇನ್ ಡಿಫರೆಂಟ್ ವೇ ಇನ್ ಡಿಫರೆಂಟ್ ಸಿಚುವೇಶನ್ಸ್ ಇನ್ ದ ಸೊಸೈಟಿ. ಸೊ ಆಲ್ ದೋಸ್ ಡಿಫರೆಂಟ್ ಸೋಷಿಯಲ್ ಪ್ಯಾಟರ್ನ್ಸ್ ಆಫ್ ದಿ ಇಂಡಿವಿಜುವಲ್ ಬಿಹೇವಿಯರ್ ಹ್ಯಾವ್ ಟು ಬಿ ಸ್ಟಡೀಡ್. ದಟ್ ಈಸ್ ವೈ ವಿ ನೀಡ್ ಸೋಷಿಯಲಾಜಿಕಲ್ ಪರ್ಸ್ಪೆಕ್ಟಿವ್. For example, my behavior will be different at home. When I come out of home and when I reach the college, my behavior will be different. After I come out from the classroom, when I come back to the staff room, my behavior will be different. So we find 3 different patterns. And when I get into society, my behavior pattern will be different. So 4 different patterns, I am giving you an example, my behavior patterns. All these have to be analyzed. That is why we need sociological perspective. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕುಟುಂಬದಲ್ಲಿ ತನ್ನ ಒಂದು ವರ್ತನೆ ಹೇಗಿರುತ್ತೆ, ತಾನು ಕುಟುಂಬದಿಂದ ಹೊರಗೆ ಬಂದಾಗ ಆತನ ಸಮಾಜದಲ್ಲಿ ವರ್ತನೆ ಹೇಗಿರುತ್ತೆ, ತಾನು ಕೆಲಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ವರ್ತನೆ ಹೇಗಿರುತ್ತೆ, ಹೀಗೆ ಭಿನ್ನ ರೀತಿಯಲ್ಲಿ ಭಿನ್ನ ಪರಿಸ್ಥಿತಿಗಳಲ್ಲಿ ವ್ಯಕ್ತಿಯ ವರ್ತನೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಬೇಕು ಅಂದರೆ ನಮಗೆ ಸಾಮಾಜಿಕ ದೃಷ್ಟಿಕೋನ ಅನ್ನುವಂಥದ್ದು ಖಂಡಿತವಾಗ್ಲೂ ಬೇಕು. ಇದು ಕೇವಲ ವ್ಯಕ್ತಿಯ ವರ್ತನೆಯ ಮಾದರಿಗೆ ಮಾತ್ರವೇ ಅಲ್ಲ, ದಿಸ್ ವಿಲ್ ಬಿ a load applied to most of the aspects that we are looking at in the social world.
It will be extended for various aspects in order to understand society in a better manner. ಸಾಮಾಜಿಕ ಪ್ರಪಂಚದ ಒಳನೋಟಗಳನ್ನು ವಿವರಣಾತ್ಮಕವಾಗಿ ಅರಿಯೋದಕ್ಕೆ ನಮಗೆ ಸಾಮಾಜಿಕ ದೃಷ್ಟಿಕೋನ ಅನ್ನುವಂಥದ್ದು ಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ಸೋಷಿಯಲಾಜಿಕಲ್ ಇಮ್ಯಾಜಿನೇಷನ್ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ತಮ್ಮ ಒಂದು ಕೃತಿಯಲ್ಲಿ ಪ್ರಸ್ತುತಪಡಿಸಿದಂಥವರು ಸಿ ರೈಟ್ ಮಿಲ್ಸ್. Then what do you mean by sociological imagination? This is the capability of an individual to shift from one perspective to another perspective when he is looking at society, an object, an institution, an individual, etc. etc. ಯಾವುದೇ ಒಬ್ಬ ವ್ಯಕ್ತಿ ಯಾವ ಒಂದು ವಿಷಯವನ್ನು ಗಮನಿಸ್ತಾ ಇರ್ತಾನೆ, ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ, ಅದನ್ನು ಒಂದು ದೃಷ್ಟಿಕೋನದಿಂದ ಮತ್ತೊಂದು ದೃಷ್ಟಿಕೋನಕ್ಕೆ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನೇ ನಾವು ಸಾಮಾಜಿಕ ಕಲ್ಪನೆ ಅಂತ ಕರಿಬಹುದು ಅಂತ ಸಿ ರೈಟ್ ಮಿಲ್ಸ್ ಅವರು ಹೇಳ್ತಾ ಬರ್ತಾರೆ. ಇದು ಹೇಗಾಗತ್ತೆ ಅಂತ ಹೇಳಿದ್ರೆ, ನಾವಿರುವಂತಹ ಒಂದು ಪರಿಸ್ಥಿತಿಯಿಂದ ಹೊರಗೆ ಬಂದು ಪರ್ಯಾಯ ಪರಿಸ್ಥಿತಿಯ ದೃಷ್ಟಿಕೋನದಿಂದ ನಾವು ಆಲೋಚನೆ ಮಾಡಬೇಕಾಗತ್ತೆ. ಉದಾಹರಣೆಗೆ, ಇಫ್ ಐ ಆಮ್ ಹ್ಯಾಪಿ, ಐ ವಿಲ್ ಬಿ ಹ್ಯಾಪಿ ಫಾರ್ ಅ ಮಿನಿಟ್. Supposingly, I need to think about any other situation, and then I might have to imagine a situation where I will have to think about the alternative point of view of understanding that situation, or challenging that situation, or handling that situation. This is sociological imagination. ಸೊ ನಾವು ಯಾವಾಗ ಪರ್ಯಾಯ ದೃಷ್ಟಿಕೋನದಿಂದ ಆಲೋಚನೆಯನ್ನು ಹೆಚ್ಚು ಮಾಡ್ತಾ ಬರ್ತೀವೋ ಅದನ್ನೇ ನಾವು ಸಾಮಾಜಿಕ ಕಲ್ಪನೆ ಅಂತ ಹೇಳ್ತಾ ಬರುವಂಥದ್ದು. ನಮ್ಮ ದೈನಂದಿನ ಚಟುವಟಿಕೆಗಳಿಂದ ವಿಭಿನ್ನವಾಗಿ ಅವಲೋಕನೆ ಮಾಡೋದನ್ನೇ ನಾವು ಸಾಮಾಜಿಕ ಕಲ್ಪನೆ ಅಂತ ಸಹ ನಾವು ಹೇಳ್ತಾ ಬರ್ಬೋದು. When we are going to understand our own lifestyle, or observe our own lifestyle from the routine lifestyle to the other way round in a different manner, that is called as sociological imagination. All these are most important in order to understand sociological perspective. So when we are talking about sociological perspective, we do find various kinds of aspects. ಬಹಳಷ್ಟು ಸಾಮಾಜಿಕ ದೃಷ್ಟಿಕೋನಗಳು ನಮ್ಮಲ್ಲಿ ಇರುವಂತಹದ್ದು. ಅದರಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಸಾಂಕೇತಿಕ ದೃಷ್ಟಿಕೋನ, symbolic interactionism or symbolic perspective. This is the micro level perspective which is going to focus on the relationships among the individuals within the society. How the communication is an exchange of the language or the symbols. It is believed to be the way in which people make their social worlds. ಸಂವಹನ ಅನ್ನುವಂಥದ್ದು ಹೇಗೆ ಒಬ್ಬ ವ್ಯಕ್ತಿಯ ಸಾಮಾಜಿಕ ಸಂಬಂಧಗಳನ್ನು ಒಡಗೂಡಿಸುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದನ್ನೇ ನಾವು ಸಾಂಕೇತಿಕ ದೃಷ್ಟಿಕೋನ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು. ಇದು ಒಂದು ಸೂಕ್ಷ್ಮ ಮಟ್ಟದ ಸಿದ್ಧಾಂತವಾಗಿದೆ. ಅಂದರೆ ಒಂದು ಸಂವಹನ ಇಲ್ಲದಲೇ ಹೋದರೆ ಸಾಮಾಜಿಕ ಸಂಬಂಧಗಳು ಯಾವ ರೀತಿ ಕೇಂದ್ರೀಕರಣಗೊಳ್ಳುತ್ತವೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳುವಂತಹ ಒಂದು ದೃಷ್ಟಿಕೋನ ಇದಾಗಿದೆ ಅಂತ ಮತ್ತೊಂದು ರೀತಿಯಲ್ಲಿ ಅಧ್ಯಯನ ಮಾಡಬಹುದು. ಈ ಒಂದು ಸಾಂಕೇತಿಕ ಪರಸ್ಪರ ಕ್ರಿಯೆ, ಸಿಂಬಾಲಿಕ್ ಇಂಟರಾಕ್ಷನಿಸಮ್ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಮೊದಲಿಗೆ ವಿಚಾರ ತಿಳಿಸಿದಂತಹವರು ಜಾರ್ಜ್ ಹರ್ಬರ್ಟ್ ಮೀಡ್. George Herbert Mead in the year, he is considered as the founder of symbolic interactionism, but then he never published his concept in any of his works. So that is why he is not so much glorified. Whereas Herbert Blumer is the person who has coined the term symbolic interactionism. ಹರ್ಬರ್ಟ್ ಬ್ಲೂಮರ್ ಅವರ ಜಾರ್ಜ್ ಹರ್ಬರ್ಟ್ ಮೀಡ್ ಅವರ ಶಿಷ್ಯರು, ಅವರು ಈ ಒಂದು ಪರಿಕಲ್ಪನೆಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಹಾಗೆ ಹೆಚ್ಚು ಹೆಚ್ಚು ಪ್ರಸ್ತುತವಾಗಿರುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. ನೆಕ್ಸ್ಟ್ ನಾವು ನೋಡುವಂಥದ್ದು ಕ್ರಿಯಾತ್ಮಕ ದೃಷ್ಟಿಕೋನ, ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್. ಎಮಾಲ್ ಡರ್ಕೈಮ್, Herbert Spencer, Talcott Parsons. These are the three different sociologists
who are considered to be the chief exponents of the functionalist perspective. ನಮಗೆ ಚಿತ್ರದಲ್ಲಿ ಕಾಣುವಂತೆ ಎಮ್ಯಾಲ್ ಡರ್ಕಮ್ ರವರು, ಹರ್ಬರ್ಟ್ ಸ್ಪೆನ್ಸರ್ ರವರು ಮತ್ತು ಟಾಲ್ಕಾಟ್ ಪಾರ್ಸನ್ಸ್ ರವರು ಈ ಕ್ರಿಯಾತ್ಮಕ ದೃಷ್ಟಿಕೋನದ ಮುಖ್ಯ ಪ್ರತಿಪಾದಕರಾಗಿರುವಂತಹದ್ದು. ಈ ಒಂದು ಕ್ರಿಯಾತ್ಮಕ ದೃಷ್ಟಿಕೋನದಲ್ಲಿ ನಾವು ಅರ್ಥೈಸ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಪ್ರತಿಯೊಂದು ಅಂಶವು ಪ್ರತಿಯೊಂದು ಇನ್ನಿತರೆ ಅಂಶದ ಮೇಲೆ ಪರಸ್ಪರ ಅವಲಂಬಿತವಾಗಿರುತ್ತೆ. ಆ ಅವಲಂಬನೆಯೇ ಸಮಾಜದ ಸ್ಥಿರತೆಗೆ ಮತ್ತು ಸಮಾಜ ಒಟ್ಟಾರೆಯಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಉದಾಹರಣೆಗೆ, ಕುಟುಂಬ ಅಸ್ತಿತ್ವದಲ್ಲಿ ಇದೆ. ಅದು ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂದರೆ ಸರ್ಕಾರದ ಮೇಲೆ ಡಿಪೆಂಡ್ ಆಗಬೇಕು. ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಕಟ್ತಾ ಇದ್ದೀವಿ, ಅದರಿಂದಲೇ ನಮಗೆ ಶಿಕ್ಷಣ ಅನ್ನುವಂಥದ್ದು ಆ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಂಟಿನ್ಯೂಷನ್ ಆಗ್ತಾ ಇರೋದ್ರಿಂದ ನಮಗೆ ಸಿಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳುವಂಥದ್ದು. ಹೀಗೆ ಈ ಕ್ರಿಯಾತ್ಮಕ ದೃಷ್ಟಿಕೋನದಲ್ಲಿ ಒಂದಕ್ಕೊಂದು ಪರಸ್ಪರ ಅವಲಂಬಿತವಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬೇಕಾಗತ್ತೆ. In the functional perspective of sociology, we get to know that each and every aspect of society is interdependent on each other, and then this is the thing which is going to contribute for the stability of the society and the integrated function of the society. The next concept, that the perspective that we are going to concentrate is the conflict perspective, ಸಂಘರ್ಷನಾತ್ಮಕ ದೃಷ್ಟಿಕೋನ. ಚಿತ್ರದಲ್ಲಿ ಕಾಣುವಂತೆ ಕಾರ್ಲ್ ಮಾರ್ಕ್ಸ್ ರವರು, ಸಿ.ಡಬ್ಲ್ಯೂ. ಮಿಲ್ಸ್ ರವರು, ಲೂಯಿಸ್ ಕೋಸರ್ ರವರನ್ನ ಈ ಒಂದು ದೃಷ್ಟಿಕೋನದ ಮುಖ್ಯ ಪ್ರತಿಪಾದಕರು ಅಂತ ನಾವು ಕರೆದಿರುವಂತಹದ್ದು. ಇದು ಸೂಕ್ಷ್ಮ ಮಟ್ಟದಲ್ಲಿ ಕಂಡುಬರುವಂತಹ ಒಂದು ವಿಶ್ಲೇಷಣೆ ಆಗಿರುವಂತಹದ್ದು. This is the micro level analysis about the social concepts that we are going to talk about in this perspective. So when we are talking about conflict perspective, we say that Karl Marx or any other social thinkers of this perspective, they say that society is a continual struggle where there is a constant changes are happening in the society. ಸಮಾಜ ಅನ್ನುವಂಥದ್ದು ನಿರಂತರವಾಗಿ ಒಂದು ಸ್ಟ್ರಗಲ್ ಅನ್ನ ಕಾಣ್ತಾ ಹೋಗುತ್ತೆ, ಹೋರಾಟವನ್ನ ಕಾಣ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಅದು ಪ್ರತಿಯೊಂದು ಸ್ಟೇಜ್ನಲ್ಲೂ ಸಹ ಬದಲಾವಣೆಯತ್ತ ಅದು ತನ್ನ ಒಂದು ಹೆಜ್ಜೆಯನ್ನ ಹಾಕ್ತಾ ಹೋಗುತ್ತೆ. ಈ ಒಂದು ಬದಲಾವಣೆಯ ಹೆಜ್ಜೆ ಹಾಕ್ತಾ ಹೋಗುವಂತಹ ಸಂದರ್ಭದಲ್ಲಿ ಈ ಸಂಘರ್ಷ ಅಥವಾ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಅನಿವಾರ್ಯತೆಯಾಗಿ ಬಿಡುತ್ತೆ. ನಮ್ಮ ಸಾಮಾಜಿಕ ಜೀವನದಲ್ಲಿ ಅನಿವಾರ್ಯತೆಯ ಒಂದು ಅಂಶವಾಗಿ ಕಂಡು ಬರ್ತಾ ಹೋಗುತ್ತೆ. ಹೆನ್ಸ್ ವಿ ಫೈಂಡ್ ಕಾನ್ಫ್ಲಿಕ್ಟ್ ಆಸ್ ಅ inevitable part of our social life. So here the main focus of this theory is that competition for scarce resources, ಯಾವುದು ಸಂಪನ್ಮೂಲಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅವುಗಳ ಮೇಲೆ ಹೆಚ್ಚು ಹೆಚ್ಚು ಸ್ಪರ್ಧೆ ಇರುತ್ತೆ, ಅವುಗಳ ಕುರಿತಾಗಿ ಹೆಚ್ಚು ಹೆಚ್ಚು ಸ್ಪರ್ಧೆ ಇರುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ಹೆಚ್ಚಾಗಿ ಈ ಒಂದು ಸಿದ್ಧಾಂತದಲ್ಲಿ ನೋಡ್ತಾ ಬರುವಂಥದ್ದು. ಹಾಗಾಗಿಯೇ ಗಣ್ಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಬಡತನದಿಂದ ಕೂಡಿರುವಂಥವರನ್ನ ಮತ್ತು ಅಶಕ್ತರನ್ನ ಹೆಚ್ಚು ಕಂಟ್ರೋಲ್ ಮಾಡುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಈ ಒಂದು ದೃಷ್ಟಿಕೋನದಲ್ಲಿ ಅರ್ಥೈಸ್ಕೊಳ್ತಾ ಬರ್ತೇವೆ. That is the reason why we say that elite controls the poor and weak, where we are concentrating on the social change and redistribution of resources that should happen. ಹೆಚ್ಚು ಹೆಚ್ಚು ಸಾಮಾಜಿಕ ಬದಲಾವಣೆ ಆಗಬೇಕು ಮತ್ತು ಸಂಪನ್ಮೂಲಗಳ ಮರುವಿಂಗಡಣೆ ಆಗಬೇಕು ಅನ್ನುವಂಥದ್ದು ಈ ಒಂದು ದೃಷ್ಟಿಕೋನದಲ್ಲಿ ನಾವು ಹೆಚ್ಚು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಬರುವಂಥದ್ದು. ಆಗ ಸಮಾಜದಲ್ಲಿ ಸಮಾನತೆ ಅನ್ನೋದು ಕಂಡು ಬರುತ್ತೆ ಎನ್ನುವಂಥದ್ದನ್ನ ಇವರು ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಇದೆಲ್ಲವನ್ನ ನಾವು ನೋಡ್ತಾ ಇದ್ದ ಹಾಗೆ ಒಟ್ಟಾರೆಯಾಗಿ ಕೆ ಡೇವಿಸ್ ರವರು ತಮ್ಮ ಒಂದು ಕೃತಿಯಾದಂತಹ ಹ್ಯೂಮನ್ ಸೊಸೈಟಿ ಅನ್ನುವಂತಹ ಪುಸ್ತಕದಲ್ಲಿ ಸಮಾಜವನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಸಮಸ್ಯೆಗಳು, ಅನೇಕ ರೀತಿಯಾದಂತಹ ಸಾಮಾಜಿಕ ಸಮಸ್ಯೆಗಳು ಅಥವಾ ಸಮಸ್ಯೆಗಳು ಎದುರಾಗುತ್ತೆ ಅಂತ ಅವರು ಹೇಳ್ತಾ ಬರ್ತಾರೆ. ಏನು ಹಾಗಾದ್ರೆ ಸಮಸ್ಯೆಗಳು ಅಂತ ಬಂದಾಗ ಮೊದಲನೇದಾಗಿ ನಾವು ನೋಡೋದೇ ಆದ್ರೆ ಸಾಮಾಜಿಕ ಸಂರಚನೆ. ಕಿನ್ಸ್ಲಿ ಡೇವಿಸ್ in his book Human Society, he talks about sociology accepts various questions where he says that when we are studying society, we are going to face major problems. Those problems are related to various concepts. Those concepts are social structure, social function, social interaction, remaining other things are also there. First, let us concentrate on social structure.
ಸಾಮಾಜಿಕ ಸಂರಚನೆ ಅಂತ ಹೇಳಿದಾಗ ಈ ಸಂರಚನೆಯಲ್ಲಿ ಕಂಡುಬರುವಂತಹ ಮೂಲಾಂಶಗಳು ಯಾವುವು, ಅವು ಯಾವ ರೀತಿ ಬದಲಾವಣೆ ಆಗತ್ತೆ, what are the main elements of a social structure, how they are going to change, and then what are the reasons for diversity in social structure. ಸಾಮಾಜಿಕ ಸಂರಚನೆಯಲ್ಲಿ ಕಂಡುಬರುವಂತಹ ವೈವಿಧ್ಯತೆಗೆ ಕಾರಣಗಳು ಏನು, ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ಅಲ್ಲಿ ಉದ್ಭವವಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಎರಡನೇದಾಗಿ ನಾವು ನೋಡುವಂತಹ ಪರಿಕಲ್ಪನೆ ಸಾಮಾಜಿಕ ಕಾರ್ಯ. ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಂಡುಬರುವಂತಹ ವಿಶಿಷ್ಟ ಲಕ್ಷಣಗಳು ಯಾವುವು, ಆ ಸಾಮಾಜಿಕ ಸಂರಚನೆಗೆ ಇವು ಯಾವ ರೀತಿ ಸಹಕಾರಿಯಾಗಿರುತ್ತದೆ, ಮತ್ತೆ ಸಾಮಾಜಿಕ ಸಂರಚನೆಗೂ ಸಾಮಾಜಿಕ ಕಾರ್ಯಕ್ಕೂ ಏನಾದರೂ ಪರಸ್ಪರ ಸಂಬಂಧ ಇದೆಯಾ, ಇಸ್ ದೇರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ಸೋಷಿಯಲ್ ಸ್ಟ್ರಕ್ಚರ್ ಅಂಡ್ ಸೋಷಿಯಲ್ ಫಂಕ್ಷನ್, how are social functions are helpful in running the social structure, and then if at all there is any changes that are happening in social function, how they are happening, and what are the major goals of social functions. All these concepts are being questioned in the study of sociology. And then the third concept we see that social interaction, samajika antarkriye. ಸಾಮಾಜಿಕ ಅಂತರ್ಕ್ರಿಯೆ ಅಂತ ಬಂದಾಗ ಒಂದು ಸಂಸ್ಥೆಯಾಗಲಿ ಅಥವಾ ಒಂದು ವ್ಯಕ್ತಿಯಾಗಲಿ ಒಂದು ಗುಂಪಾಗಲಿ ಅಲ್ಲಿ ಸಂಪರ್ಕ ಅಥವಾ ಕಮ್ಯುನಿಕೇಶನ್ ಅನ್ನುವಂಥದ್ದು ಒಂದು ಆರಂಭಿಕ ಹಂತವಾಗಿರುತ್ತೆ. ಆ ಆರಂಭಿಕ ಹಂತದಲ್ಲಿ ಸಂವಹನ ಅನ್ನುವಂಥದ್ದು ಇದರ ಒಂದು ಮಾಧ್ಯಮವಾಗ್ತಾ ಹೋಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಯಾವ ಯಾವ ಅಂಶಗಳು ಬಹಳ ಪ್ರಮುಖವಾಗ್ತಾ ಹೋಗುತ್ತೆ, which are all the major important aspects that we are going to concentrate, that is more importantly questioned in this particular aspect of social interaction. Then comes the other aspect is that individual and society, ವ್ಯಕ್ತಿ ಮತ್ತು ಸಮಾಜ. ವ್ಯಕ್ತಿ ಮತ್ತು ಸಮಾಜಕ್ಕೆ ಅವಿನಾಭಾವ ಸಂಬಂಧ ಇದೆ ಎನ್ನುವಂಥದ್ದು ಎಲ್ಲರಿಗೂ ಬಹಳ ಗೊತ್ತಿರುವಂಥದ್ದು. ಆದರೆ ಸಮಾಜದಿಂದ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳುತ್ತೆ, ವ್ಯಕ್ತಿಗಳ ಒಂದು ಭಿನ್ನತೆಗೆ ಸಮಾಜ ಹೇಗೆ ಕಾರಣವಾಗುತ್ತೆ ಅನ್ನೋಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬೇರೆ ಬೇರೆ ಸಿದ್ಧಾಂತಗಳ ಮೂಲಕ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ ಅಂತ ವಿಭಿನ್ನ ಸಮಾಜಶಾಸ್ತ್ರಜ್ಞರು ಹೇಳ್ತಾ ಬರುವಂಥದ್ದು. ಹೌ ಸೊಸೈಟಿ ಈಸ್ ಎಫೆಕ್ಟಿಂಗ್ ದಿ development of personality of individual and why there is a diversity of individual in the society. All these aspects, if we have to understand, we need to go for different types of theories which will be applicable to the society and individual, and we have to understand. The other concept that we are going to talk about is that the social change, ಸಾಮಾಜಿಕ ಬದಲಾವಣೆ. ಸಾಮಾಜಿಕ ಬದಲಾವಣೆ ಅನ್ನುವಂಥದ್ದು ಏಕಾಏಕಿ ಆಗುವಂಥದ್ದಲ್ಲ. ಇದು ಒಂದೇ ದಿಕ್ಕಿನಲ್ಲಾದ್ರೂ ಆಗ್ಬೋದು, ವಿಭಿನ್ನ ದಿಕ್ಕಿನಲ್ಲಿ ಆಗ್ಬೋದು, ಚಕ್ರೀಯವಾಗಿ ಆಗ್ಬೋದು, ಯಾವ ರೀತಿನಾದ್ರೂ ಆಗ್ಬೋದು. ಬದಲಾವಣೆಗಳಿಗೆ ಕಾರಣಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಆ ಬದಲಾವಣೆಗಳನ್ನ ನಾವು ಹೇಗೆ ಅಳತೆ ಮಾಡಬೇಕು. Social change can happen in any direction. It could be cyclical, it could be multilinear, it could be linear, or it could be multidimensional, it could be slow, it could be fast, anyway. And then how these changes are happening. How are we going to measure these social changes? All these are the logical questions that we do find when we are going to study society. So when we are going to get the answers for all these questions, the answers will be very much a social phenomenon. ನಾವು ಈ ಎಲ್ಲ ರೀತಿಯ ತಾರ್ಕಿಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಾಗ ಅವು ಸಾಮಾಜಿಕ ಸಂಗತಿಗಳಾಗಿ ಮಾರ್ಪಾಡಾಗುತ್ತೆ. ಅದನ್ನೇ ಕಿನ್ಸ್ಲೆ ಡೇವಿಸ್ ರವರು ಸಾಮಾಜಿಕ ದೃಷ್ಟಿಕೋನ ಅಂತ ಕರೆದಿರುವಂಥದ್ದು. Hence, the materials that we have taken for all these are from different websites like clefnotes.com, sociologyguide.com, socioblognotes.com. ಚಿತ್ರಗಳನ್ನು ಗೂಗಲ್ ಇಮೇಜಸ್ನಿಂದ ತೆಗೆದುಕೊಂಡಿರುವಂತಹದ್ದು. ಶಂಕರ್ ರಾವ್ ಅವರ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸೋಶಿಯಾಲಜಿ ಅನ್ನುವಂತಹ ಪುಸ್ತಕ, ಹಾಗೆ ಪ್ರಮುಖವಾಗಿ ಕಿನ್ಸ್ಲೆ ಡೇವಿಸ್ ರವರು ಬರೆದಿರುವಂತಹ ಹ್ಯೂಮನ್ ಸೊಸೈಟಿ ಎನ್ನುವಂತಹ ಪುಸ್ತಕ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡೋದಕ್ಕೆ ಅದಕ್ಕೆ ಇರುವಂತಹ ಒಂದು ಪ್ರಾಮುಖ್ಯತೆ ಏನು, ವೈ ಡು ವಿ ಹ್ಯಾವ್ ಟು ಸ್ಟಡಿ ಸೋಶಿಯಾಲಜಿ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಸೋಶಿಯಾಲಜಿ ಈಸ್ ದಿ ಟಾಪಿಕ್ ದಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ಅವರ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.